ಇದ್ದಂಗೆ ಹೇಳಿದ್ರೆ ಎದ್ದು ಬಂದ್ ಎದೆಗೋದಂಗೆ. ಆರ್ಎಸ್ಎಸ್ ವಿರುದ್ಧ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ಇದೇ ಮಂಗಳೂರಲ್ಲಿ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಇದ್ರಲ್ಲ ಅನಂತಕುಮಾರ್ ಹೆಗಡೆ ಅವರು ಸ್ಕಿಲ್ ಡೆವಲಪ್ಮೆಂಟ್ ನವೋದಯ ತರಕ್ಕೆ ಫೇಮಸ್ ಇದ್ರ ಎಂದು ಬಿಜೆಪಿ ಮತ್ತು ವಿಎಚ್ಪಿ ನಾಯಕರುಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಹೇಳಿಕೆಗೆ ಪರ ವಿರೋಧ ಕೇಳಿ ಬರ್ತಿದ್ದು, ಈ ವಿಚಾರವಾಗಿ ಇಂದು ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ಬಿಜೆಪಿ ಅವರಿಗೆ ಗೊತ್ತಿಲ್ಲ, 371J ಅಂದ್ರೆ ಇವರಿಗೆ ಗೊತ್ತಿಲ್ಲ, ಕಲ್ಯಾಣ ಕರ್ನಾಟಕ ಮಂಡಳಿ ಯಾಕೆ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಚರ್ಚೆಗೆ ಬನ್ನಿ ಮಾತಾಡೋಣ. ನಾವು ಕೇಳಿದ್ದೇ ಬೇರೆ ವಿಚಾರ, ಇವ್ರು ಹೇಳ್ತಿರೋದೇ ಬೇರೆ ವಿಚಾರ. ಸರ್ಕಾರದ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಸುಮ್ನೆ ಬಾಯಿ ಬಂದಾಗ ಮಾತನಾಡೋದಲ್ಲ. ವೈಯಕ್ತಿಕ ಟೀಕೆ ಮಾಡಿದವರಿಗೆ ಉತ್ತರ ಕೊಡೋಕೆ ನಾವು ತಯಾರಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಆಗ್ತಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಐಟಿ ಪಾರ್ಕ್ ಮಾಡಬೇಕು ಅಂತ ಟೆಂಡರ್ ಕರೆದಿದ್ವಿ. ಕರಾವಳಿ ಪ್ರದೇಶದಲ್ಲಿ ಬ್ಲೂ ಎಕಾನಮಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನೀಲಿ ನಕ್ಷೆ ಹಾಕಿಲ್ಲ. ಕಲ್ಯಾಣ ಕರ್ನಾಟಕ ಬಿಜೆಪಿ ಅವರ ಕೊಡುಗೆ ಏನಿದೆ? 371J ತಿರಸ್ಕಾರ ಮಾಡಿದ ವ್ಯಕ್ತಿಗಳಿವರು ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಅದಕ್ಕೆ ಸಹಕರಿಸಬೇಕಾ ಇಲ್ಲ ಹೇಳಿ? ನೀವು ಸಮಸ್ಯೆನೇ ಗುರುತಿಸಲಾರದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೇನು ಬರೀ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ಕಲಬುರಗಿನಲ್ಲಿ ನಾನು ಒಂದು ಉತ್ತಮವಾದಂಥ ವಾತಾವರಣ ನಾನು ಕೊಟ್ಟಿಲ್ಲ ಅಂದರೆ ಸಿಮೆಂಟ್ ಕಂಪನಿಗಳು ಬರ್ತಾವ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹೌದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಕರಾವಳಿಗೆ ವ್ಯತ್ಯಾಸ ಇದೆ. ಆ ರೀಜನಲ್ ಇಂಬ್ಯಾಲೆನ್ಸನ್ನು ಸರಿಪಡಿಸ್ಲಿಕ್ಕೆ ತಾನೇ ಆರ್ಟಿಕಲ್ 371 ಮಾಡಿರೋದು. ಬಿ ಜೆ ಪಿಯವ್ರು ಮಾಡಿದ್ರಾ ಹೇಳಿ? ಕಲ್ಯಾಣ ಕರ್ನಾಟಕಕ್ಕೆ ಏನ್ರಿ ಕೊಡುಗೆ ಇದೆ ಬಿ ಜೆ ಪಿಯವ್ರದ್ದು? 371J ತಿರಸ್ಕಾರ ಮಾಡಿದ್ದಂಥ ವ್ಯಕ್ತಿಗಳು ಇವರೆಲ್ಲ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ, ಇವ್ರಿಗೆ ಗೊತ್ತಿಲ್ಲ. ರೀಜನಲ್ ಇಂಬ್ಯಾಲೆನ್ಸ್ ಅಂದರೆ ಏನಂತ ಗೊತ್ತಿಲ್ಲ. 371J ಅಂದರೆ ಏನಕ್ಕೆ ಗೊತ್ತಿಲ್ಲ. ಯಾಕೆ ನಮಗೆ ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಯಾಕೆ ಎಜುಕೇಷನ್ನಲ್ಲಿ ನಮ್ಗೆ ಮೀಸಲಾತಿ ಇದೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಗೊತ್ತಿಲ್ಲ. ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀವಿ ಅಂತ ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋಂಗೆಲ್ಲ. ಬರ್ರಿ, ಚರ್ಚೆಗೆ ರೆಡಿ ಇದ್ದೀವಿ. ಸುಮ್ಮನೆ ನಾವು ಕೇಳಿದ್ದೇನು ಯಾವುದೋ ಬೇರೆ ವಿಚಾರ, ಇವ್ರು ಹೇಳ್ತಾ ಇರೋದೇನು ನಮ್ಮ ವಿಚಾರ. ನೋಡಿ, ವೈಯಕ್ತಿಕ ಟೀಕೆ ಮಾಡೋಕ್ಕೆ ಉತ್ತರ ಕೊಡೋಕ್ಕಿಲ್ಲ, ನಮಗೆ ಪುರ್ಸೋತಿಲ್ಲ. ಹೇಳಿ, ಚರ್ಚೆ ಮಾಡಿ. ಪ್ರಿಯಾಂಕ್, ನೀವು ಮಂಗಳೂರಿನಲ್ಲಿ ಯಾಕೆ ಐ ಟಿ ಪಾರ್ಕ್ ಮಾಡ್ತಾಯಿಲ್ಲ, ಯಾಕೆ ನೀವು ನವೋದ್ಯಮಗಳಿಗೆ ತರ್ತಾಯಿಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ನಾವೇನು ಹೇಳ್ತಾ ಇದ್ದೀವಿ, ಅಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ. 40% ಬೆಂಗಳೂರಿಂದ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಆಗ್ತಾಯಿದ್ರೆ ಸೆಕೆಂಡ್ ಬೆಸ್ಟ್ ಈಸ್ 5.4%, ದಟ್ ಈಸ್ ದಕ್ಷಿಣ ಕನ್ನಡ. ವ್ಯತ್ಯಾಸ ನೋಡಿ ಸ್ವಾಮಿ, 35% ಇದೆ. ಬೆಂಗಳೂರು ಗ್ರಾಮೀಣ 1.9%, ಕಲಬುರಗಿ 1.9%. ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು? ಅದರಲ್ಲಿ ಏನೇನು ಲೋಪಗಳಿದೆ ಅದನ್ನು ನಾವು ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿನೂ ಹೌದು, ಅಲ್ಲಿ ಸ್ಥಳೀಯ ಮುಖಂಡರ ಜವಾಬ್ದಾರಿನೂ ಹೌದು. ಇದೇ ಮಂಗಳೂರಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಇದ್ರಲ್ಲಪ್ಪ, ಅನಂತಕುಮಾರ್ ಹೆಗಡೆ ಅವ್ರು ಯಾವುದಕ್ಕೆ ಫೇಮಸ್ಸು? ಅವರು ಸ್ಕಿಲ್ ಡೆವಲಪ್ಮೆಂಟ್ ತರಕ್ಕೆ ಫೇಮಸ್ಸಾ? ನವೋದ್ಯಮಗಳು ತರಕ್ಕೆ ಫೇಮಸ್ ಇದ್ರಾ? SMEಗಳು ತರಕ್ಕೆ ಫೇಮಸ್ ಆದ್ರಾ? ಯಾವುದಕ್ಕೆ ಫೇಮಸ್ ಇದ್ರು ಅವರು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದ್ದಂಗೆ ಹೇಳಿದ್ರೆ ಎದೆಗೆ ಹೋದ್ರಂತೆ ಬಿ ಜೆ ಪಿಗೆ. ಹಂಗಾಗಿದೆ ಅವರಿಗೆ. ಬರಲಿ ರೀ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನು ತಲೆ ಕೆಟ್ಟಿದೇನು ರೀ? ಆಯ್ತು ರೀ, ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು, ಅಲ್ಲಿ ಎಷ್ಟು IT ಕಂಪ್ನಿಗಳು ಕರ್ಕೊಂಡು ಹೋಗಿದ್ದಾರೆ ಹೇಳಿ? ಇವರು ಹೇಳಿ ಸ್ವಾಮಿ, ಯಾಕೆ ಏನು ನಿಮ್ಮ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು? ಯಾಕೆ ಶಿವಮೊಗ್ಗನ ಸಿಂಗಪೂರ್ ಮಾಡಿಲ್ಲ ಇವರು? ಇವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಆನ್ಸರ್. ಎಲ್ಲದಕ್ಕೂ, ಎಲ್ಲ ಜಿಯಾಗ್ರಫಿಕಲ್ ಲೊಕೇಶನ್ಸಿಗೂ, ಎಲ್ಲ ಡೆಮೋಗ್ರಫಿಗೂ ಒಂದೊಂದು ಸ್ಟ್ರೆಂತ್ ಇರ್ತದೆ. ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗಕ್ಕೆ ಬರ್ತದ? ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಬರ್ತದೆ. ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ. ನಮ್ಮ ಮಾನವ ಸಂಪನ್ಮೂಲ ನೀವು ಮೈಸೂರಿಗೆ ಇರ್ಬೋದು, ಹುಬ್ಳಿಗೆ ಇರ್ಬೋದು, ಇದಕ್ಕೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಅದಕ್ಕೆ 371J ಇರೋದು. ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸನ್ನು ಮಾಡ್ತಾ ಇರೋದು. ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು. ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು. ಅದಕ್ಕೆ ನಾವು ಅಲ್ಲಿ ESIC ತಂದಿದ್ದು. ಇವ್ರೇನು ಮಾಡಿದ್ದಾರೆ ಹೇಳಿ ಬಿ ಜೆ ಪಿಯವರು? 370 ಅದು ಇರೋ KKRDB ದುಡ್ಡನ್ನು ಕೂಡ ಇವ್ರು RSSಗೆ ಕೊಟ್ರಲ್ಲ. ದೆವ್ವ ಮತ್ತು ದೆವ್ವದ ನೆರಳು ಸರ್, ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ವಿರುದ್ಧ ಸಾಕಷ್ಟು ಟೀಕೆಗಳು ಇಲ್ಲ. ವಾಟ್ ಎವರ್ ಇಟ್ ಈಸ್, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಇದೇನ್ರಿ? ನಂದು ಭಾಳ ಸಿಂಪಲ್ ಪ್ರಶ್ನೆ ಇದೆ. ಒಂದು ಸಂಘಟನೆ ಇದೆ, ನಿಮ್ಮದಿರ್ಬೋದು, ನಂದಿರ್ಬೋದು. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು, ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ.
ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ. ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸೋಕ್ಕೆ? ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗಲಿ ಬಿಡಿ. ನೀವೇನು ಸಂಬಳ ತೊಗೋತೀರಾ ಅದಕ್ಕೂ ಟ್ಯಾಕ್ಸ್ ತೊಗೋತಾರಲ್ರಿ ಸರ್ಕಾರ. ಮತ್ತು ಇವ್ರ ದೇಣಿಗೆಗೆ ಯಾಕೆ ಯಾರು ಏನೂ ಕೇಳೋರಿಲ್ಲ, ಹೇಳೋರಿಲ್ಲ? ಆಮೇಲೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ, ಸಂಘಕ್ಕೆ. ಸಂಗಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ? ಏನು ಸ್ಪೋಕ್ಸ್ ಪರ್ಸನ್ನ ಇವರು? ಅಲ್ಲಿ ಚಿವುಟಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿನವರು. ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು, ಕಲಬುರ್ಗಿ ಬಗ್ಗೆ ಕೇಳೋದು, ಚಿತ್ತಾಪುರ ಬಗ್ಗೆ ಕೇಳೋದು, ಅದಕ್ಕೆ ಇರೋದು ನೀವು. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ. ಇಲ್ಲ ಅಂದರೆ ಹೇಳ್ಬಿಡಿ, ಇಲ್ಲಪ್ಪ ನಾವು ರಿಜಿಸ್ಟರ್